ನಿನ್ನ ಬಿಟ್ಟು ಬೇರೆ ಇನ್ಯಾರು ನನ್ನ ಮಗನ ಸ್ಥಾನದಲ್ಲೇ ನಾನು ಯೋಚನೆ ಮಾಡೋಕ್ಕಾಗಲ್ಲ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತು ಅದಕ್ಕೆ. ಆದರೆ ಇಷ್ಟು ದಿನ ನನಗೋಸ್ಕರ ನೀವು ತಾಯಿಯಾಗದೆ ಇದ್ದಿದ್ದು ಸಾಕು. ಇನ್ನು ಮುಂದೆನಾದರೂ ನಿಮ್ದು ಅದು ಸ್ವಂತ ಮಗು ಇರಬೇಕು. ದಯವಿಟ್ಟು ದೀಪ ಅವ್ರು ಹೇಳ್ದಂಗೆ ಇನ್ನು ಮುಂದೆನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲ ಚಿರು, ಪ್ಲೀಸ್ ಅದಕ್ಕೆ ಬೇರೆ ಮಾತಾಡಬೇಡಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ತಾಯಿ ಆಗೋದ್ರಿಂದ ನಮ್ಮ ಸಂಬಂಧಕ್ಕೆ ಯಾವ ತೊಂದರೆನೂ ಆಗಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಮಗನಾಗೆ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಮೇಲೆ ಇವತ್ತೆಷ್ಟು ಪ್ರೀತಿ ಗೌರವ ಇದೆಯೋ, ನಾಳೆ ನಿಮ್ಮದೇ ಅದು ಸ್ವಂತ ಮಗು ಆದಮೇಲೂ ಅಷ್ಟೇ ಪ್ರೀತಿ ಗೌರವ ಇರುತ್ತೆ. ಅದು ಯಾವತ್ತೂ ಕಡಿಮೆ ಆಗಲ್ಲ ಅದಕ್ಕೆ. ಮನೆ ಒಳಗೆ ಬರಬೇಡಿ ಅಂದಾಗ ಒಳಗೆ ಇಡ್ತಿದ್ದಿದ್ದು ಕಾಲನ್ನ ಹೊರಗೆ ತೊಗೊಂಡ್ರಿ. ಅತ್ತಿಗೆ ಹತ್ರ ನಿಮ್ದೇನು ತಪ್ಪಿಲ್ಲ ಅಂತ ಮಾತಾಡ್ತಾ ಇರೋವಾಗಲೂ ನೀವು ಒಳಗೆ ಬರಲಿಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲೇ ಉಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿರೋ ಒಳ್ಳೆತನನ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ. ಹಾಗೆ ಹೇಳಬೇಡಿ ಹಸ್ಬೆಂಡು. ನಿಮ್ಮಿಂದ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನ ಸರಿಪಡಿಸೋಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ತಾಯಿ ಮಗನ ಥರ ಇರೋ ನಿಮ್ಮಿಬ್ಬರ ಸಂಬಂಧ ಹಾಳಾಗಲಿ ಅನ್ನೋ ಕೆಟ್ಟ ಉದ್ದೇಶದಿಂದ ನಾನು ಈ ಪೂಜೆ ಮಾಡಿಸ್ಲಿಲ್ಲ. ನಿಮ್ಮ ಅತ್ತಿಗೆ ವಿಷಯದಲ್ಲಿ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಲ್ವಾ? ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾನು ಅನ್ಕೊಂಡಿರೋದೇ ಸತ್ಯ ಅಂತ ನಂಬಿದ್ದೆ. ಆದರೆ ಅದು ಸತ್ಯ ಅಲ್ಲ, ಸುಳ್ಳು ಅಂತ ತೋರಿಸಿದ್ರಿ. ಕಣ್ಣಿಗೆ ಕಟ್ಟಿದ ಬಟ್ಟೆನ ತೆಗೆದು ಬೆಳಕು ತೋರಿಸಿದ್ರಿ. ಇನ್ಮೇಲೆ ನೀವು ಯಾವತ್ತೂ ಈ ಮನೇಲೇ ಇರಬೇಕು ಹೊರತು. ಮತ್ತೆ ನಿನಗೆ ಅವಮಾನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ರಾಹುಲ್. ನನ್ನ ಕಡೆಯಿಂದ ನಿನಗಾಗಿರೋ ನೋವಿಗೆ ದಯವಿಟ್ಟು ನನಗೆ ಕ್ಷಮಿಸು. ಯಾಕೆ ನೀವು ಹಾಗೆ ಹೇಳ್ತಿದ್ದೀರಾ? ನನಗೆಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚು ನೋವು ನಿಮಗಾಗಿದೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡಲಿ, ನಿಮ್ಮ ಜೊತೆ ಜೀವನ ಮಾಡೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ರಾಹುಲ್, ಈ ಹಾಡು ಯಾಕೆ ಹಾಡ್ದೆ? ನಿನ್ನ ಫೇವ್ರೆಟ್ ಹಾಡಲ್ವಾ, ಅದಕ್ಕೆ ಹಾಡಿದೆ. ಅಂದರೆ ನಿನ್ನ ಅರ್ಥ ಏನು? ನಾನು ನಿನಗೆ ಸಿಗಲ್ಲ ಅಂತ ನಿನ್ನ ಮನಸ್ಸಿಗೆ ಅನ್ಸ್ಬಿಟ್ಟಿದ್ಯಾ? ಹಾಗೇನಿಲ್ಲ, ಆದರೆ ನಾವಿಬ್ರು ಲವ್ ಮಾಡುವಾಗ ಈ ಹಾಡು ನನ್ಗೆ ಇಷ್ಟನೇ ಆಗಿದ್ರು. ನಾವಿಬ್ರು ಒಂದಾಗೋವರೆಗೂ ಈ ಹಾಡನ್ನ ಆಡ್ಬೇಡ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ರಿ. ಆದರೆ ಈ ಹಾಡಿಂದ ನಿಮ್ಮ ನೋವು ಸ್ವಲ್ಪ ಕಮ್ಮಿ ಆಗುತ್ತೇನೋ ಅಂತ ಹಾಡಿದೆ ಅಷ್ಟೆ. ನನಗೆ ನೋವು ಜಾಸ್ತಿ ಆಗ್ತಿದೆ. ನೀನು ಬೇಕು ಅಂತಾನೆ ಆಡ್ದೆ ಅಂತ ಅನಿಸ್ತಿದೆ. ನೋಡಿ ನೋಡಿ, ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ನಾನು ಯಾಕೆ ನೀವು ನೋವು ಪಡಲಿ ಅಂತ ಬಯಸ್ತೀನಿ? ಮತ್ತೆ ಈ ಹಾಡು ಕೇಳಿದ್ರೆ ನನಗಾಗಲ್ಲ, ನೋವಾಗುತ್ತೆ, ಅಳು ಬರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಹೌದು, ಗೊತ್ತಿತ್ತು. ಗೊತ್ತಿದ್ದು ಆಡ್ದೆ ಅಂದ್ರೆ ಏನರ್ಥ? ಅರ್ಚನಾ ಅವರೇ, ದಯವಿಟ್ಟು ನನ್ನ ಬಗ್ಗೆ ತಪ್ಪಾರ್ಥ ಮಾಡ್ಕೊಬಿಡಿ. ನಿನ್ನ ಉದ್ದೇಶ ಏನು ಅಂತ ನನಗೆ ಅರ್ಥ ಆಯ್ತು. ನಾವಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಲ್ಲ, ಲೈಫ್ ಲಾಂಗ್ ಹೀಗೆ ದೂರ ದೂರ ಇದ್ಬಿಡೋಣ ಅಂತ ಈ ಹಾಡಿನ ಮೂಲಕ ಹೇಳ್ತಿದ್ಯಾ ಅಲ್ವಾ? ಇಲ್ಲ ಅರ್ಚನವ್ರೆ,
ನಾನು ಹಾಡಿದ್ದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇದೆ. ನಾಳೆ ನಾನು ಇನ್ನೇನೋ ಹೇಳ್ತೀನಿ, ನೋವಲ್ಲಿ ಇರ್ತೀನಿ, ಆಗ್ಲೂ ಇದೇ ಥರ ಹಾಡನ್ನಾಡಿ ಮತ್ತೆ ಇನ್ನೂ ನೋವು ಮಾಡ್ತೀಯಾ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಅವಾಗ್ಲಿಂದ ತಾಳ್ಮೆಯಿಂದ ಇದ್ರೆ ನಿಮ್ದು ಯಾಕೆ ಓವರ್ ಆಯ್ತು? ಓ, ಆಗ್ಲೇ ನಿನ್ ವಾಯ್ಸ್ ರೈಸ್ ಆಯ್ತಾ? ನಿನಗೆಷ್ಟು ಈಗೋ ಇದೆ ಅಂತ ಈಗ ಅರ್ಥ ಆಗ್ತಿದೆ. ಸಾರಿ, ಈಗ ಇರೋದು ನನ್ಗಲ್ಲ, ನಿಮ್ಗೆ. ಏನು ನನಗ? ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಇಷ್ಟು ವರ್ಷ ನನ್ನಿಂದ ನೀನ್ ದೂರ ಇದ್ದಿದ್ದು ನಿನ್ ಈಗೋ ಸಮಸ್ಯೆಯಿಂದ ತಾನೇ? ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ಹೇಳಿ, ಏನನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದೀರಾ? ನಾನ್ ಮಾತಾಡೋದೇ ಹೀಗೆ. ಏನಿವಾಗ? ನೀವು ವಾಯ್ಸ್ ರೈಸ್ ಮಾಡಿದ್ರೆ ನನಗೂ ವಾಯ್ಸ್ ರೈಸ್ ಮಾಡಕ್ ಬರುತ್ತೆ. ಓಹೋ, ಸರಿ ಆಯ್ತು, ಮಾತಾಡು. ಯಾರು ಬೇಡ? ಈ ತರ ಮುಂಗೋಪದಿಂದನೇ ತಾನೆ ಇಷ್ಟು ವರ್ಷ ನನ್ನಿಂದ ದೂರ ಇದ್ದಿದ್ದು. ನಮ್ಮನೆಯವ್ರ ಮುಂದೆ ಸೈಲೆಂಟ್ ಆಗಿದ್ದು, ಇವಾಗ ನನ್ನ ಮುಂದೆ ಮಾತ್ರ ಕೂಗಾಡ್ತಿದ್ದಾನೆ. ಹಾಗಾದ್ರೆ ನಿಮ್ಮ ಮನೆಗೆ ಬಂದು ಜಗಳ ಆಡ್ಲಾ? ಆಡು, ಯಾರು ಬೇಡ ಅಂದಿದ್ದು? ಈಗಲೇ ನನ್ನ ಬಗ್ಗೆ ಕೆಟ್ಟ ಹೆಸರಿದೆ, ಇನ್ನು ಅಲ್ಲಿ ಬಂದು ಜಗಳ ಆಡಿದ್ರೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಬಿಡಿ. ಎಲ್ಲರೂ ಸೇರ್ಕೊಂಡು ನನ್ನ ಒದ್ದು ಜೈಲಿಗೆ ಕಳ್ಸಿದ್ರೆ ಆಗ ನಿಮ್ಗೆ ಸಮಾಧಾನ ಆಗುತ್ತೆ ಅಲ್ಲ? ನೋಡು, ವಿಷಯನ ಎಲ್ಲಿಂದ ಇನ್ನೆಲ್ಲಿಗೋ ಕನೆಕ್ಟ್ ಮಾಡ್ತಿದ್ಯಾ. ನೀನಂತೊಂದ್ ಜೊತೆ ಮಾತಾಡದೆ ವೆಸ್ಟ್. ಫೋನ್ ಕಟ್ ಮಾಡು. ನೀವು ಮೊದಲು ಫೋನ್ ಇಡಿ. ಫೋನ್ ಮಾಡಿದ್ ನಾನಲ್ಲ, ನೀವು. ನಾನೇ ಅವರಿಗೆ ನೋವಾಗ ಮಾತಾಡದ್ನ? ಸ್ವಲ್ಪ ಓವರ್ ಆಗಿ ಮಾತಾಡ್ಬಿಟ್ನಾ? ಫೋನ್ ಮಾಡಿ ಮತ್ತೆ ಸಾರಿ ಕೇಳಲ್ಲ? ನಾನೇ ಫೋನ್ ಮಾಡಬೇಕು? ಅವರೇ ಜಗಳ ತೆಗ್ದಿದ್ದು, ಅವರೇ ಮಾಡಲಿ. ಬೇಡ, ನಾನೇ ನಿಗ್ ಸಾರಿ ಕೇಳಿ, ಅವನೇ ಫೋನ್ ಮಾಡಿ ಸಾರಿ ಕೇಳಲಿ.